ವೀಕ್ಷಕರೇ, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಒಂದು ವಿಚಿತ್ರ ಪ್ರಕರಣ ನಡೆದಿತ್ತು. ಇದು ಇಲ್ಲಿಯ ಪೊಲೀಸ್ಗೂ ಕೂಡ ದೊಡ್ಡ ಸವಾಲಾಗಿ ನಿಂತಿತ್ತು. ಮಗನನ್ನ ಕಳೆದುಕೊಂಡಂತ ಆ ಪೋಷಕರು ಆ ಶವ ತಮ್ಮ ಮಗನದೇ ಅಂತ ಹೇಳ್ತಿದ್ರು. ಆದ್ರೆ ಡೆತ್ ರಿಪೋರ್ಟ್ ನಲ್ಲಿ ಬೇರೆದೇ ವಿಷಯ ಇತ್ತು. ಅಂದ್ರೆ ಅದು ಇವ್ರ ಮಗ ಅಲ್ಲ ಅಂತ ಹೇಳ್ತಾ ಇತ್ತು. ಇದರಿಂದ ಪೊಲೀಸರು ಗೊಂದಲಕ್ಕೆ ಒಳಗಾಗ್ತಾರೆ. ಈ ಒಂದು ಸಾವು ನಡೆದು 15 ತಿಂಗಳು ಮೇಲಾಗಿದೆ. ತಮ್ಮ ಮಗನ ಶವದ ಅಸ್ಥಿ ಪಂಜರವನ್ನಾದರೂ ನಮಗೆ ಕೊಡಿ ಅಂತ ಅವರು ವಿನಂತಿಸಿಕೊಳ್ತಿದ್ದಾರೆ. ಆದ್ರೆ ಪೊಲೀಸರು ಅದಕ್ಕೆ ಒಪ್ತಾ ಇಲ್ಲ. ಏಕೆಂದ್ರೆ ಫೋರೆನ್ಸಿಕ್ ವರದಿಯಲ್ಲಿ ಅದು ಇವ್ರ ಮಗ ಅಲ್ಲ ಅಂತ ಹೇಳ್ತಿದೆ. ಇದೇ ಒಂದು ಸಮಯದಲ್ಲಿ ASP ಅವರಾದಂತಹ ಸಂದೀಪ್ ಮಿಶ್ರಾ ಅಮೆರಿಕಾದ ಒಂದು ರಿಯಲ್ ಕ್ರೈಮ್ ಕೇಸ್ ಥ್ರಿಲ್ಲರ್ ಪುಸ್ತಕವನ್ನ ಓದ್ತಾ ಇದ್ರು. ಅದನ್ನ ಒಬ್ಬ ನಿವೃತ್ತ ಕ್ರೈಮ್ ಇನ್ವೆಸ್ಟಿಗೇಷನ್ ಆಫೀಸರ್ ಬರೆದದ್ದು. ಈ ಒಂದು ಕೃತಿಯಲ್ಲಿ ಮಧ್ಯಪ್ರದೇಶದ ಈ ಒಂದು ಕೇಸ್ನ ವಿವರವನ್ನೇ ಹೋಲುವಂತ ಒಂದು ವಿಷಯ ಇತ್ತು. ಅವರು ತಕ್ಷಣ ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದಂತ ಸಾಗರ್ ಎಂಬುವರಿಗೆ ಕರೆ ಮಾಡಿ ಆ ಕೇಸ್ನ ವಿವರ ಕೊಡುವಂತೆ ಕೇಳ್ಕೊಳ್ತಾರೆ. ಅಲ್ಲಿ ಸತ್ತೋದಂತ ವ್ಯಕ್ತಿಯ ಪೋಷಕರು ಅದು ತಮ್ಮ ಮಗನೇ ಅಂತ ಹೇಳ್ತಿದ್ದಾರೆ. ಅವನು ಕೊನೆ ಸಲ ಮನೆಯಿಂದ ಹೊರಟಾಗ ಅದೇ ಬಟ್ಟೆಯನ್ನ ಹಾಕೊಂಡಿದ್ದ ಹಾಗೂ ಅಲ್ಲಿರುವಂತ ಶೂ ಕೂಡ ಅವನದ್ದೇ ಅಂತ ಹೇಳ್ತಿದ್ದಾರೆ. ಆದ್ರೆ ಫೋರೆನ್ಸಿಕ್ ವರದಿಯಲ್ಲಿ ಅದು ಅವನಲ್ಲ ಅಂತ ವರದಿ ಬಂದಿದೆ. ASP ಅವರು ತಾವು ಓದಂತ ಆ ಒಂದು ಪುಸ್ತಕದ ವಿವರವನ್ನ ಸಾಗರ್ಗೆ ತಿಳಿಸಿ ಇದರಿಂದ ಕೇಸ್ಗೆ ಏನಾದ್ರೂ ಪರಿಹಾರ ಸಿಗಬಹುದಾ ನೋಡಿ ಅಂತ ಹೇಳಿದಾಗ ಸಾಗರ್ ಕೂಡ ಆ ಒಂದು ಪುಸ್ತಕವನ್ನ ತಾವು ಓದ್ತಾರೆ. ಹೌದು, ಅವರು ಹ್ಯಾಂಡಲ್ ಮಾಡ್ತಿದ್ದಂತ ಆ ಒಂದು ಕೇಸ್ಗೂ ಹಾಗೂ ಈ ಪುಸ್ತಕದ ವಿವರಗಳಿಗೂ ಸಾಕಷ್ಟು ಸಾಮ್ಯತೆ ಇತ್ತು. ಇದನ್ನ ಓದಿ ಅವ್ರಿಗೂ ಅಚ್ಚರಿ ಆಯಿತು. ವೀಕ್ಷಕರೇ, ಮುಂದೆ ಅವರು ಅದೇ ಒಂದು ಪುಸ್ತಕದ ಸಹಾಯದಿಂದ ಅವರು ಈ ಇಡೀ ಪ್ರಕರಣವನ್ನೇ ಭೇದಿಸಿದ್ರು. ಬನ್ನಿ ವೀಕ್ಷಕರೇ, ಈ ಒಂದು ಪುಸ್ತಕದಲ್ಲಿ ಇರುವಂತ ಆ ವಿವರಗಳು ಯಾವ ರೀತಿ ಈ ಒಂದು ಕೇಸನ್ನ ಭೇದಿಸ್ತು ಎಂಬ ರೋಚಕ ಸ್ಟೋರಿಯನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಕತೆ ಶುರುವಾಗೋದು ಮಧ್ಯಪ್ರದೇಶದಿಂದ 40 ಕಿಲೋಮೀಟರ್ ದೂರ ಇರುವಂತ ಪಾತರಿಯಾ ಎಂಬ ಗ್ರಾಮದಲ್ಲಿ. ಅಲ್ಲಿದ್ದಂತ ಲಕ್ಷ್ಮಣ್ ಪಾಟೀಲ್ ಎಂಬ ಕೃಷಿಕರಿಗೆ ಸ್ವಂತ ಜಮೀನು ಸಾಕಷ್ಟಿತ್ತು. ಆದ್ರೂ ಕೂಡ ಅವರು ಅತ್ಯಂತ ಸರಳ ಮತ್ತು ಸಾಧಾರಣ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಿದ್ರು. ಇವ್ರ ಪತ್ನಿ ಹೆಸರು ಯಶೋಧ. 2004ರಲ್ಲಿ ಇವರಿಗೆ ಮದುವೆ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಆಗ ಅವರು IVF ಮೂಲಕ ಮಕ್ಕಳು ಮಾಡ್ಕೊಳ್ಬಹುದು ಅಂತ ಡಾಕ್ಟರ್ ಅವ್ರಿಗೆ ಸೂಚನೆ ಕೊಟ್ಟಿದ್ರು. ಆ ಒಂದು ಕೇಂದ್ರ ರಾಯದುರ್ಗದ ಬಳಿ ಇತ್ತು. ಇವರು ಅಲ್ಲಿಗೆ ಹೋಗಿ ಬೇಕಾದ ಚಿಕಿತ್ಸೆಯನ್ನ ಪಡೆದಾಗ ಅದು ನಿಜಕ್ಕೂ ಅವ್ರಿಗೆ ಸಹಕಾರಿಯಾಯಿತು. 2009ರಲ್ಲಿ ಅವ್ರಿಗೆ ಒಬ್ಬ ಮಗ ಕೂಡ ಜನಿಸಿದ್ದ. ಅವನ ಹೆಸರು ಜಯರಾಜ್. ಮಗ ಹುಟ್ಟಿದ್ದು ಅವ್ರಿಗೆಲ್ಲ ಸಂತಸದ ವಿಷಯನಾಗಿತ್ತು. ಅವರು ಮಗನನ್ನ ಅತ್ಯಂತ ಕಾಳಜಿ ಮತ್ತು ಪ್ರೀತಿಯಿಂದ ಸಾಕಿ ಸಲುಹಿದ್ರು. ದೂರದ ಶಾಲೆಗೆ ಅವನನ್ನ ಸೇರಿಸೋದಕ್ಕೆ ಹಿಂದೇಟನ್ನ ಹಾಕಿ ಅಲ್ಲೇ ಹತ್ತಿರದಲ್ಲೇ ಇದ್ದಂತ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರು ಕೂಡ ಚಿಂತೆ ಇಲ್ಲ ಅಂತ ತಮ್ಮ ಮಗನನ್ನ ಹತ್ತಿರದ ಸರ್ಕಾರಿ ಶಾಲೆಯಲ್ಲೇ ಓದಿಸಿದ್ರು. ಸರ್ಕಾರಿ ಸ್ಕೂಲೇ ಆದ್ರೂ ಕೂಡ ಈ ಜಯರಾಜ್ ಎಲ್ಲಾ ತರಗತಿಗಳಲ್ಲೂ ಕೂಡ ತಾನೇ ಟಾಪರ್ ಆಗಿ ಹೊರಹೊಮ್ಮಿದ್ದ. ಅವನು ಅದೇ ಶಾಲೆಯಲ್ಲಿ ಹೈಸ್ಕೂಲ್ ವರೆಗೂ ವ್ಯಾಸಂಗವನ್ನ ಮುಗಿಸ್ದ. 10ನೇ ತರಗತಿ ಮುಗಿದು 11ನೇ ತರಗತಿಯೂ ಕೂಡ ಬಂದ. ಅವ್ರಿಗೆ ಅವನನ್ನ ಹೆಚ್ಚಿನ ಶಿಕ್ಷಣಕ್ಕಾಗಿ ಮುಂದೆ ಅಮೆರಿಕಾಗೂ ಕೂಡ ಕಳಿಸುವಂತ ಯೋಚನೆ ಇತ್ತು. ಹೀಗಿರುವಾಗ ಅದೊಂದಿನ ಜಯರಾಜ್ ಏಕಾಏಕಿ ನಾಪತ್ತೆ ಆಗ್ತಾನೆ. ಎಷ್ಟು ಹುಡುಕಿದ್ರೂ ಕೂಡ ಅವನ ಸುಳಿವೇ ಸಿಗಲ್ಲ. ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಾಗುತ್ತೆ. ನಂತರ ಹಲವಾರು ದಿನಗಳ ಬಳಿಕ ಹತ್ತಿರದ ಹೊಲದಲ್ಲಿ ಒಂದು ಅಪರಿಚಿತ ಶವ ಸಿಗುತ್ತೆ. ಆ ಒಂದು ಶವ ಅದಾಗಲೇ ಅಸ್ಥಿ ಪಂಜರದ ಸ್ವರೂಪವನ್ನ ಪಡೆದಿತ್ತು. ಅದು ಧರಿಸಿದಂತ ಬಟ್ಟೆ ಹಾಗೂ ಚಪ್ಪಲಿ ತಮ್ಮ ಮಗನದೇ ಅಂತ ಪೊಲೀಸರಿಗೆ ಇವರು ಹೇಳಿದ್ರು. ಆಗ ಪೊಲೀಸರು ಫೋರೆನ್ಸಿಕ್ ವರದಿ ಬಂದ್ಮೇಲಷ್ಟೇ ಅದು ದೃಢ ಆಗುತ್ತೆ. ಅವನು ನಿಮ್ಮ ಮಗನೇ ಆಗಿದ್ದಲ್ಲಿ ಅವನನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ, ಇಲ್ಲ ಅಂದ್ರೆ ಆ ಒಂದು ಶವ ಯಾರದು ಅಂತ ಪತ್ತೆ ಮಾಡಬೇಕಾಗುತ್ತೆ. ಅದು ನಿಮ್ಮ ಮಗ ಅಲ್ಲದೆ ಹೋದಲ್ಲಿ ನಿಮ್ಮ ಮಗ ಎಲ್ಲಿಯಾದ್ರೂ ಬದುಕಿನೇ ಇರಬಹುದು ಅಂತ ಪೊಲೀಸ್ ಅವ್ರಿಗೆ ತಿಳಿಸಿ ಸುಮ್ಮನಾಗ್ತಾರೆ. ಇಲ್ಲ, ಅದು ನಮ್ಮ ಮಗನೇ. ನಮ್ಮ ಮಗನ ಹೈಟ್ ಮತ್ತು ವೆಯ್ಟ್ ಅವೆಲ್ಲವೂ ಕೂಡ ಅದಕ್ಕೆ ಹೋಲುತ್ತೆ ಹಾಗೂ ಬಟ್ಟೆ ಮತ್ತು ಚಪ್ಪಲಿ ಕೂಡ ಅವನ ವಸ್ತುಗಳೆಂತ ಪೋಷಕರು ಹೇಳಿದ್ರು. ನಂತರ DNA ವರದಿ ಬಂದಾಗ ಅದು ಅವ್ರ ಮಗ ಅಲ್ಲ ಅಂತ ಗೊತ್ತಾಗುತ್ತೆ. ಆ ಒಂದು ಶವದ DNA ಅವನ ತಾಯಿಗೂ ಕೂಡ ಮತ್ತು ಅವನ ತಂದೆಗೂ ಮ್ಯಾಚ್ ಆಗ್ಲಿಲ್ಲ. ವೀಕ್ಷಕರೇ, ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಇನ್ನೇನು ಶುರುವಾಗಲಿದೆ. ಈ ಮಾರಾಟಗಳು ಇಡೀ ವರ್ಷದಲ್ಲಿ ಒಮ್ಮೆ ಮಾತ್ರ ಬರೋದು. ಇದರಲ್ಲಿ ಹಲವು ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಹಾಗಾಗಿ ನಿಮ್ಮ ಮನೆಗೆ ಬೇಕಾದಂತ ಗೃಹೋಪಯೋಗಿ ವಸ್ತುಗಳು, ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಹೀಗೆ ಯಾವುದೇ ವಸ್ತುಗಳನ್ನ ನೀವು ಖರೀದಿ ಮಾಡೋದಕ್ಕಿದು ಸೂಕ್ತ ಸಮಯ. ಆದ್ರೆ ಈ ಒಂದು ಮಾರಾಟದಲ್ಲಿ ಯಾವ ಉತ್ಪನ್ನಗಳ ಬೆಲೆ ಕಡಿಮೆಯಾಗಿದೆ, ಯಾವ ಕಾರ್ಡ್ಗಳಲ್ಲಿ ಉತ್ತಮ ಆಫರ್ಗಳಿವೆ, ಯಾವ ವಸ್ತುಗಳ ಮೇಲೆ ಯಾವೆಲ್ಲ ಆಫರ್ಗಳಿವೆ, ಈ ಎಲ್ಲ ಡೀಲ್ಗಳ ಬಗ್ಗೆ ನೀವು ತಿಳಿಬೇಕು ಅಂದ್ರೆ ಡೀಲ್ಸ್ ಬಾಬಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಈ ಒಂದು ಗ್ರೂಪ್ ಅಲ್ಲಿ ನಾವು ಯಾವಾಗಲೂ ಕೂಡ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, AJIOನಂತಹ ಉನ್ನತ ವೆಬ್ಸೈಟ್ಗಳಲ್ಲಿ ಬೆಸ್ಟ್ ಆಫರ್ಗಳನ್ನ ಟ್ರ್ಯಾಕ್ ಮಾಡ್ತಿರ್ತೀವಿ. ಮತ್ತೆ ಬೆಲೆಗಳು ಕಡಿಮೆ ಆದಾಗ ಅವುಗಳನ್ನ ಇದೇ ಗ್ರೂಪ್ ನಲ್ಲಿ ತಕ್ಷಣ ಪೋಸ್ಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಫ್ಲಾಶ್ ಸೇಲ್ಸ್, ಲೈಟಿಂಗ್ ಡೀಲ್ಸ್ಗೆ ಸಂಬಂಧಪಟ್ಟಂತ ರಿಯಲ್ ಟೈಮ್ ಅಲರ್ಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನೀವು ಈ ಡೀಲ್ಗಳ ಮೂಲಕ ಸಾಕಷ್ಟು ಹಣವನ್ನು ಕೂಡ ಉಳಿಸಬಹುದು. ಮತ್ತೆ ಆಗ್ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ ಟೆಲಿಗ್ರಾಮ್ ಚಾನಲ್ ನಲ್ಲಿ ಡೀಲ್ಸ್ ಬಾಬಾ ಅಂತ ಸರ್ಚ್ ಮಾಡಿ
ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ. ಪೊಲೀಸರಿಗೆ ಫೋರೆನ್ಸಿಕ್ ವರದಿ ಬಂದ್ಮೇಲೆ ನಿಜಕ್ಕೂ ಗೊಂದಲ ಶುರುವಾಗುತ್ತೆ. ಹಾಗಾದ್ರೆ ಈ ಶವ ಯಾರದ್ದು? ಇವನ್ ಮಗನ ಶವ ಅಲ್ಲ ಅಂದ್ಮೇಲೆ ಇದ್ರ ಮೇಲೆ ಅವನ ವಸ್ತುಗಳು ಯಾಕಿವೆ? ಇದು ಅವನಲ್ಲ ಅಂದ್ಮೇಲೆ ಆತ ಎಲ್ಲಿಗೆ ಹೋದ? ಅವನಿಗೇನಾಯ್ತು ಅಂತ ಚಿಂತೆಗೀಡಾದ್ರು. ಈ ಹೊತ್ತಿಗಾಗಲೇ ಈ ಒಂದು ಕೇಸ್ ಗಂಭೀರ ಹಂತಕ್ಕೆ ತಲುಪಿತ್ತು. ಆಗ ಜಯರಾಜ್ನ ಪೋಷಕರು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದಂಥ ಮೋಹನ್ ಯಾದವ್ರ ಬಳಿಗೆ ಹೋಗಿ ತಮ್ಮ ಮಗನ ಶವವನ್ನು ನಮಗೆ ಕೊಡಿಸಿ ಅಂತ ಅಂಗಲಾಚ್ತಾರೆ. ಆಗ ಅವರ ಸಮಸ್ಯೆ ಆಲಿಸಿದಂತ ಸಿಎಂ ಶವದ ಅಸ್ಥಿಪಂಜರವನ್ನ ಪೋಷಕರಿಗೆ ಕೊಡುವಂತೆ ಪೊಲೀಸ್ಗೆ ತಿಳಿಸ್ತಾರೆ. ಆದ್ರೆ ಕೋರ್ಟ್ ಆದೇಶ ಇಲ್ಲದೆ ಹಾಗೆಲ್ಲ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಪೊಲೀಸರ ವಾದ ಆಗಿತ್ತು. ಆಗ ಲಕ್ಷ್ಮಣ್ ಸೀದಾ ಹೈಕೋರ್ಟ್ಗೆ ಹೋಗಿ ಒಂದು ಅರ್ಜಿಯನ್ನ ಹಾಕಿದ್ರು. ಕೋರ್ಟ್ನಿಂದ ನೋಟಿಸ್ ಬಂದ ಬಳಿಕ ಅದರಂತೆಯೇ ಆ ಶವವನ್ನ ಅವರಿಗೆ ಒಪ್ಪಿಸಲಾಗುತ್ತೆ. ಆದ್ರೆ ಫೋರೆನ್ಸಿಕ್ ವರದಿ ಪ್ರಕಾರ ಅದು ಅವರ ಮಗನದಲ್ಲ ಅಂತ ಪೊಲೀಸ್ಗೆ ಗೊತ್ತಿತ್ತು. ಇವ್ರ ಮಗ ನಿಶ್ಚಿತವಾಗಿ ಎಲ್ಲೋ ಜೀವಂತವಾಗಿ ಇರಬೇಕು ಅಂತ ಪೊಲೀಸರ ಬಲವಾದ ನಂಬಿಕೆಯಾಗಿತ್ತು. ಮಗ ಸತ್ತ 13 ತಿಂಗಳ ನಂತರ ಅಸ್ಥಿ ಪಂಜರ ಅವ್ರ ಕೈಗೆ ಸಿಕ್ಕಿತ್ತು. ಪೊಲೀಸರು ಇನ್ನೂ ಕೂಡ ನಿಜವಾದ ವ್ಯಕ್ತಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. 6 ತಿಂಗಳ ಕಾಲ ಹುಡುಕಿದ್ರು ಕೂಡ ಜಯರಾಜ್ ಎಲ್ಲೂ ಪತ್ತೆ ಆಗ್ಲಿಲ್ಲ. ಇದೇ ಒಂದು ಸಮಯದಲ್ಲಿ ಸಂದೀಪ್ ಮಿಶ್ರಾ ಅಮೆರಿಕದ ಒಂದು ಕ್ರೈಮ್ ಬುಕ್ ಅನ್ನ ಓದ್ತಾ ಇದ್ರು. ಅದರಲ್ಲೂ ಕೂಡ ಇಂಥದ್ದೇ ಒಂದು IVF ಮೂಲಕ ಜನಿಸಿದವರ ಶವ ಪರೀಕ್ಷೆ ಅಥವಾ DNA ಪರೀಕ್ಷೆ ಹೇಗ್ ಮಾಡಬೇಕು ಅಂತ ವಿವರ ಇತ್ತು. ಅದ್ರ ಪ್ರಕಾರ ಹಲವು ಸಲ ಈ ರೀತಿ IVF ಮೂಲಕ ಜನಿಸಿದಂತವರ DNA ಎಷ್ಟೋ ಸಲ ಅವರ ತಂದೆ ತಾಯಿಗೆ ಮ್ಯಾಚ್ ಆಗೋದಿಲ್ಲ. ಆಗ ಅವರ ಚರ್ಮ ಹಾಗೂ ಕೂದಲುಗಳ ಪರೀಕ್ಷೆ ಮೂಲಕ ಅವರ ನಿಜವಾದ ಐಡೆಂಟಿಟಿ ಸಾಧ್ಯ ಅಂತ ಬರೆಯಲಾಗಿತ್ತು. ಇನ್ನು ಅದರಲ್ಲಿ ಬರೆಯಲಾದಂತ ಅಮೆರಿಕದ ಆ ಕೇಸ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಕಿಡ್ನಾಪ್ ಆದಂತ 10 ಮಕ್ಕಳನ್ನ ಪತ್ತೆ ಹಚ್ಚಿದಂತ ಪೊಲೀಸರು ಅವರ DNA ಚೆಕ್ ಮಾಡಿದಾಗ ಅಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಕಾರಣ ಅವರಲ್ಲಿ ಕೆಲವೊಬ್ರು IVF ವಿಧಾನದ ಮೂಲಕ ಜನಿಸಿದವರಾಗಿದ್ರು. ಆಗ ಅಂತವರ ಚರ್ಮ ಮತ್ತು ಕೂದಲುಗಳ ಪರೀಕ್ಷೆ ನಡೆಸಿ ಅವರನ್ನ ಪತ್ತೆ ಹಚ್ಚಲಾಗಿತ್ತು. ಅದೇ ರೀತಿ ಈಗ ಸಿಕ್ಕಿರುವಂತ ಅಸ್ಥಿ ಪಂಜರದ ಚರ್ಮ ಮತ್ತು ಕೂದಲನ್ನು ಕೂಡ ಪರೀಕ್ಷೆ ಮಾಡಿ ನೋಡಿಂತ ಸಂದೀಪ್ ರವರು ಸ್ಥಳೀಯ ಅಧಿಕಾರಿಗೆ ಸೂಚಿಸುತ್ತಾರೆ. ಅಮೆರಿಕದಲ್ಲೇನೋ ಆ ಮಕ್ಕಳು ಜೀವಂತವಾಗಿ ಇರೋದರಿಂದ ಆ ಪರೀಕ್ಷೆ ಯಶಸ್ವಿಯಾಗಿ ನಡೆಸಲಾಗಿತ್ತು. ಆದ್ರೆ ಇಲ್ಲಿ ಸಿಕ್ಕಿರೋದು ಒಂದು ಶವ, ಅದು ಕೂಡ ಅಸ್ಥಿ ಪಂಜರದ ಸ್ಥಿತಿಯಲ್ಲಿ. ಹೀಗಾಗಿ ಜಯರಾಜ್ ಬಳಸ್ತಿದ್ದಂತ ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ಕೂಡ ನಮಗೆ ಕೊಡಿ ಅಂತ ಪೊಲೀಸ್ ಅವುಗಳನ್ನ ಕೇಳಿ ಪಡೆದುಕೊಂಡ್ರು. ಅವುಗಳನ್ನೆಲ್ಲ ದೇಶದಲ್ಲೇ ನಂಬರ್ 1 ಫೋರೆನ್ಸಿಕ್ ಲ್ಯಾಬ್ ಆದಂತ ಚಂಡೀಗಢಕ್ಕೆ ಕಳುಹಿಸಿ ಪರೀಕ್ಷೆಯನ್ನ ಮಾಡಲಾಯಿತು. ಆ ಒಂದು ಪರೀಕ್ಷೆಯಲ್ಲಿ ಆ ಶವದ ಕೆಲ ಗುರುತುಗಳು ಜಯರಾಜ್ನ ತಂದೆ ಲಕ್ಷ್ಮಣ್ ಪಾಟೀಲ್ಗೆ ಮ್ಯಾಚ್ ಆದವು. ಅಂದ್ರೆ ಆ ಶವ ಜಯರಾಜ್ನದ್ದೇ. ಅಂದ್ರೆ ಅವನು ಸತ್ತಿರೋದು ಈ ಮೂಲಕ ಕೊನೆಗೂ ದೃಢ ಆಗಿತ್ತು. ಆಗ ಪೊಲೀಸರು ಸಿಕ್ಕಿರುವಂತಹ ಶವ ನಿಮ್ಮ ಮಗನದ್ದೇ, ಆದ್ರೆ ಅವನು IVF ಮೂಲಕ ಜನಿಸಿರೋದ್ರಿಂದ ಅವನ ಶವ ಪರೀಕ್ಷೆ ಈ ರೀತಿ ನಡೆಸಿ ಸತ್ತವನು ಅವನೆಂತ ದೃಢಪಡಿಸಬೇಕಾಗಿ ಬಂತು ಅಂತ ಅವ್ರಿಗೆ ತಿಳಿಸಿದ್ರು. ಆದ್ರೆ ಈ ಮೊದಲು ಇದೇ ಪೊಲೀಸ್ ಇದು ನಿಮ್ಮ ಮಗ ಅಲ್ಲ ಅಂತ ಅವರೇ ಹೇಳಿದ್ರಿಂದ ಜಯರಾಜ್ನ ಪೋಷಕರ ಸ್ಥಿತಿ ನಗೆಪಾಟಲಿಗೀಡಾಗಿತ್ತು. ಅನೇಕರು ಇವರು ಯಾರೊಬ್ಬ ಶವವನ್ನ ತಮ್ಮ ಮಗ ಅಂತ ವಾದ ಮಾಡ್ತಿದ್ದಾರಲ್ಲ ಅಂತ ಜನ ಆಡ್ಕೊಳ್ತಾ ಇದ್ರು. ಆದ್ರೆ ಈಗ ಆ ಎಲ್ಲ ಊಹಾಪೋಹಗಳಿಗೆ ಒಂದು ತೆರೆ ಬಿದ್ದಿತ್ತು. ಆ ಶವ ಏನೋ ಅವರ ಮಗನದ್ದೇ ಸರಿ, ಆದ್ರೆ ಅವನ್ ಹೇಗ್ ಸತ್ತ, ಅವನನ್ನ ಹತ್ಯೆ ಮಾಡಿದವರು ಯಾರು ಎಂಬ ಪ್ರಶ್ನೆ ಎದ್ದಿತ್ತು. ವೀಕ್ಷಕರೇ, ಈಗ ಇದರ ತನಿಖೆ ಶುರುವಾದ್ಮೇಲೆ ಇದರ ನಿಜವಾದ ಕತೆ ಇಲ್ಲಿಂದನೇ ಶುರುವಾಗೋದು. ಈ ಬಗ್ಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ ಅಂತ ಪೊಲೀಸರು ಈ ಲಕ್ಷ್ಮಣ್ ಪಾಟೀಲ್ನನ್ನ ಕೇಳಿದಾಗ ಅವರು ತಮ್ಮ ಬದುಕಿನ ಒಂದು ಆಸಕ್ತಿಕರ ಸ್ಟೋರಿಯನ್ನು ಅವ್ರಿಗೆ ಹೇಳ್ತಾರೆ. ಅದೇನು ಅಂದ್ರೆ ಅವ್ರಿಗೆ ಒಬ್ಬರೇ ತಾಯಿ ಇದ್ರು ಕೂಡ ಇಬ್ರು ತಂದೆಯರು. ಹೌದು, ಅದು ಹೇಗೆ ಅಂದ್ರೆ ಇವರ ತಾಯಿ ತನ್ನ ಪತಿ ವಿಧಿವಶರಾದಾಗ ಇನ್ನೊಬ್ಬರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಆಗ ಅವ್ರಿಗೆ ಅವರಿಂದನೂ ಕೂಡ 2 ಮಕ್ಕಳು ಜನಿಸಿದ್ರು. ಲಕ್ಷ್ಮಣರ ತಂದೆ ಒಟ್ಟು ಆಸ್ತಿ ಈಗ ಹಂಚಿಕೆಯಾಗಿತ್ತು. ಆದ್ರೆ ಅದ್ರ ಮೇಲೆ ಹೆಚ್ಚಿನ ಒಡೆತನ ಇದ್ದದ್ದು ಲಕ್ಷ್ಮಣ್ ಹಾಗೂ ಅವರ ಮಗ ಜಯರಾಜ್ಗೆ. ಆದ್ರೆ ಈ ಲಕ್ಷ್ಮಣರ ಮಲತಂದೆಯ ಮಕ್ಕಳು ಕೂಡ ಅದ್ರ ಮೇಲೆ ಕಣ್ಣಿತ್ತು. ಅವರು ಡಿಗ್ರಿ ಓದ್ತಾ ಇದ್ರು. ಆಸ್ತಿಗಾಗಿ ಇವರೇ ನನ್ನ ಮಗ ಜಯರಾಜ್ನನ್ನ ಕೊಂದಿರಬೇಕು ಅಂತ ಲಕ್ಷ್ಮಣ್ ಪೊಲೀಸರಿಗೆ ತಿಳಿಸ್ತಾರೆ. ಲಕ್ಷ್ಮಣರ ಮಲತಂದೆಯ ಮಗ ಮನ್ವೀಂದ್ರನ ಹೆಸರನ್ನ ಅವರು ಸೂಚನೆ ಮಾಡಿದ್ರಿಂದ ಅವನನ್ನ ತಕ್ಷಣ ಪತ್ತೆ ಹಚ್ಚಿದ ಪೊಲೀಸ್ ಅವನನ್ನ ಹಿಡಿದು ವಿಚಾರಣೆ ಮಾಡಿದಾಗ ಹೌದು, ತಾನೇ ಜಯರಾಜ್ನ ಹತ್ಯೆ ಮಾಡಿದ್ದಾಗೆ ಆತ ಒಪ್ಕೊಂಡಿದ್ದ. ಲಕ್ಷ್ಮಣರದ್ದು ಕೋಟಿಗಟ್ಟಲೆ ಆಸ್ತಿ ಇತ್ತು. ಅಪಾರವಾದಂತ ಆ ಒಂದು ಆಸ್ತಿ ಮೇಲೆ ಮನ್ವೀಂದ್ರನಿಗೂ ಮೊದಲಿಂದನೂ ಕಣ್ಣಿತ್ತು. ಜಯರಾಜ್ ಒಬ್ಬನನ್ನ ಕೊಂದು ಮುಗಿಸಿದ್ರೆ ಇಡೀ ಆಸ್ತಿ ಮೇಲೆ ನನಗೆ ಹಕ್ಕು ಸಿಗುತ್ತೆ ಅಂತ ಆತ ಯೋಚಿಸಿದ್ದ. ಹೀಗಿರುವಾಗ ಒಂದ್ಸಾರಿ ತನ್ನ ಬೈಕ್ನಲ್ಲಿ ಆತ ಹೋಗುವಾಗ ರಸ್ತೆ ಮೇಲೆ ಈ ಜಯರಾಜ್ನನ್ನ ಆತ ನೋಡಿದ್ದ. ನಿನ್ಗೆ ಬೈಕನ್ನು ಹೇಳ್ಕೊಡ್ತೀನಿ ಬಾ ಅಂತ ಮನ್ವೀಂದ್ರ ಜಯರಾಜ್ನನ್ನ ಪುಸಲಾಯಿಸಿ ಕರೆದಿದ್ದ. ನಂತರ ಬೈಕಲ್ಲಿ ಹೊಲದ ಕಡೆ ಹೊರಟಂತ ಮನ್ವೀಂದ್ರ ಅಲ್ಲೊಂದ್ ಕಡೆ ಬೈಕನ್ನ ನಿಲ್ಲಿಸಿ ಜಯರಾಜ್ನನ್ನ ಕೆಳಗಿಳಿಸಿ ಅದು ಇದು ಮಾತನಾಡ್ತಾ ಯಾರು ಇಲ್ಲದನ್ನ ನೋಡಿ ದೊಡ್ಡ ಕಲ್ಲೊಂದನ್ನ ಈ ಜಯರಾಜ್ನ ತಲೆ ಮೇಲೆ ಎಸ್ತು ತನ್ನ ಟವಲ್ನಿಂದ ಕುತ್ತಿಗೆಯನ್ನ ಬಿಗಿದು ಕೊಂದು ಹಾಕಿದ್ದ. ನಂತರ ಶವದ ಮೇಲೆ ಕಲ್ಲು ಮಣ್ಣುಗಳನ್ನ ಹಾಕಿ ಯಾರಿಗೂ ಕಾಣದಂತೆ ಅದನ್ನ ಮುಚ್ಚಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆಮೇಲೆ ಹಲವು ದಿನಗಳ ನಂತರ ಆ ಒಂದು ಹೊಲದಲ್ಲಿ ಟ್ರ್ಯಾಕ್ಟರ್ನ ಚಲಾಯಿಸುವಾಗ ಜಯರಾಜ್ನ ಮೂಳೆ ಎಮಿಕೆಗಳು ಮೇಲೆದ್ದಿದ್ವು. ಆಗ ಇದು ಪೊಲೀಸ್ ಕೇಸ್ ಆಗಿ ವಿಭಿನ್ನವಾದಂತಹ ಶವ ಪರೀಕ್ಷೆ ಮೂಲಕ ಅವನದ್ದೇ ಶವ ಅಂತ ದೃಢ ಆಯಿತು. ಈ ಒಂದು ಕಥೆಯನ್ನ ಕೇಳದಂತ ಜಯರಾಜ್ನ ಪೋಷಕರು ತಮ್ಮ ಮಗನಿಗೆ ಒದಗಿದಂತ ಸ್ಥಿತಿಯನ್ನ ಕಂಡು ಕಣ್ಣೀರು ಹಾಕಿದ್ರು. ತಮ್ಮ ಆಸ್ತಿನೇ ಅವನಿಗೆ ಮುಳುವಾಯ್ತಲ್ಲ ಅಂತ ಅವರು ಬಹಳವಾಗಿ ಕೊರಗಿದ್ರು. ಮಗನೇ ಇಲ್ಲ ಅಂದ್ಮೇಲೆ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ದು ಏನ್ ಪ್ರಯೋಜನ, ಇದನ್ನ ಯಾರಿಗಾದ್ರೂ ದಾನ ಮಾಡಿ ಆ ಊರನ್ನೇ ಖಾಲಿ ಮಾಡಿ ಹೋಗ್ತೀವಿ ಅಂತ ಅವರು ದುಃಖಿಸಿದ್ರು. ವೀಕ್ಷಕರೇ, ಈ ಒಂದು ಕೇಸೇನೋ ಮುಗೀತು, ಆದ್ರೆ ಅವರ ಮಗನ ಅಗಲಿಕೆಯ ನೋವು ಮಾತ್ರ ಯಾವತ್ತೂ
ಕೊನೆಯಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ